ಎಲ್ರಿಗೂ ನಮಸ್ಕಾರ. ಸುನಿಲ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 5 seasons. ನಾಟ್ ಅ ಜೋಕ್. ನಾವು ಒಂದು ಟೂರ್ನಮೆಂಟ್ ಮಾಡಿ ಅನುಭವ ಆಗಿದ್ದು ರೀಸೆಂಟಾಗಿ. ಅದಕ್ಕೆ ಐ ನೋ ಹೌ ಟಫ್ ಇಟ್ ಈಸ್ ಟು ಆ್ಯಕ್ಚುಲಿ ಟೇಕ್ ಔಟ್ ಕರ್ನಾಟಕ ಬಿಟ್ಟು ಆಚೆ ಕರ್ಕೊಂಡು ಹೋಗೋದು, ಆ ಟ್ರಾವೆಲ್ಲು ಸ್ಟೇ ಪ್ಲ್ಯಾನ್ ಮಾಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಅದಕ್ಕೆ ಸುನಿಲ್ಗೆ. ಆ್ಯಂಡ್ ದಿಸ್ ಸೀಸನ್ ಕ್ಯಾಪ್ಟನ್ ಆಗಿ ನೀವು ಟೀಮ್ನ ಲೀಡ್ ಮಾಡಿ ಅಂತ ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನನ್ನ ಓನರ್, ನಮ್ಮ ಟೀಮ್ನ ಜವಾಬ್ದಾರಿ ತೊಗೊಂಡಿರೋದು ಮೊನೀಶ್, ಹಾಗೆ ಕೋ-ಓನರ್ ಪ್ರಜ್ವಲ್. ಇವತ್ತು ವಿಶೇಷ ಅಂದರೆ ಮೊನೀಶ್ ಅವ್ರ ಬರ್ಡೇ ಇವತ್ತು. ಹಾಗಾಗಿ ಸ್ವಲ್ಪ ಪೂಜೆ ಗೀಜೆ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ, ಆಕ್ಷನ್ಗೆ ಬರ್ತಾರೆ. ವಿಶ್ ಮೊನೀಶ್ ವೆರಿ ಹ್ಯಾಪಿ ಬರ್ತ್ಡೇ ಈ ಸ್ಟೇಜಿಂದ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ರಿಕೆಟ್ ಅನ್ನೋದು ಆ್ಯಸ್ ಎವ್ರಿಬಡಿ ಸೆಡ್, ಗ್ರೌಂಡಲ್ಲಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದು, ದಟ್ಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಟು. ನಾನು ಬೀಯಿಂಗ್ ಅ ಸಿಂಗರ್, ಸ್ಟುಡಿಯೋಲ್ಲಿ ಕೆಲಸ ಮಾಡ್ತೀವಿ, ಪ್ಲೇಬ್ಯಾಕ್ ಮಾಡಿರ್ತೀವಿ. ಆ್ಯಕ್ಟರ್ಸ್ಗೆ ಸೀರಿಯಲ್ ಕೂಡ ನಾನು ಪ್ಲೇಬ್ಯಾಕ್ ಮಾಡಿದ್ದೀನಿ ತುಂಬ. ಅವ್ರನ್ನ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಗ್ರೌಂಡಲ್ಲಿ ಬಂದು ಎಲ್ಲ ಬಾಂಡಿಂಗ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಆಗಿರೋದು ಬಿಕಾಸ್ ಆಫ್ ಕ್ರಿಕೆಟ್. ಸೊ ಎವ್ರಿ ಸೀಸನ್ ಐ ಓನ್ಲಿ ಲುಕ್ ಫಾರ್ವರ್ಡ್ ಫಾರ್ ದಟ್ ಫ್ರೆಂಡ್ಶಿಪ್. ಆ್ಯಂಡ್ ಹರ್ಷ ಹೇಳಿದಾಗೆ ಓನರ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಮೊನೀಶ್ ಹಸ್ ಬಿನ್ ಮೋರ್ ದ್ಯಾನ್ ಮೈ ಫ್ಯಾಮಿಲಿ. ಆ್ಯಂಡ್ ಎಲ್ಲ ಓನರ್ಸ್ಗೂ ನಾವು ಆಡಿದ್ದೀವಿ, ಎಲ್ಲ ಟೀಮಲ್ಲೂ ಅಕ್ರಾಸ್ ಆಲ್ ದ ಸೀಸನ್ಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್ ಆಲ್ಸೋ. ಆ ಫ್ರೆಂಡ್ಶಿಪ್ ಹಾಗೆ ಇರಲಿ. ಕ್ರಿಕೆಟ್ ಗ್ರೌಂಡ್ಗಿಳಿದ್ಮೇಲೆ ನಾವು ಹಣಾಹಣಿ ಇದ್ದೇ, ಬಟ್ ಔಟ್ಸೈಡ್ ದ ಫೀಲ್ಡ್ ಎಲ್ಲ ನಾವು ಥಿಕ್ ಫ್ರೆಂಡ್ಸು. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್. ಗೋವಾ ಅಂದರೆ ಸೆಲೆಬ್ರೇಷನ್ನೇ ಬೇರೆ ಇರುತ್ತೆ. ಟೈಮಲ್ಲಿ ಹುಡುಗರನ್ನ ಕಸಿನೊಂದು ಎಳ್ಕೊಂಬರೋದೇ ಚಾಲೆಂಜ್ ಅಂತ ಅನಿಸುತ್ತೆ. ಅದೊಂದು ನೋಡಿಕೊಂಡು ಟೈಮಿಂಗು ಸ್ವಲ್ಪ ಮ್ಯಾನೇಜ್ ಮಾಡೋಣ ಅನ್ಕೋತೀನಿ. ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಓನರ್ಸ್, ಆಲ್ ದ ಪ್ಲೇಯರ್ಸ್. ಮೇ ದ ಬೆಸ್ಟ್ ಟೀಮ್ ವಿನ್.